21 जुलाई 21 अगस्त तक नामांकन भरना है. The date for filing of nomination for the election of the Vice President of India will be till 21st August, last date of nomination. The polling will be held on 9th September and counting will be held on same day evening. Today there was a NDA Parliamentary Party floor leaders meeting chaired by Rajnath Singh ji. All the senior leaders, including the Honorable Home Minister Amit Shah ji, Leader of the House in Rajya Sabha JP Nadda ji, and all the floor leaders of NDA party attended the meeting. In the meeting, it was unanimously decided that the NDA party has given authorization to start the process, including the selection of candidate, to Honorable Prime Minister and Leader of the House in Rajya Sabha, JP Nadda ji. The decision and the course taken by the Honorable Prime Minister will be accepted by all the NDA parties. ಅವರೊಂದು ಸಂದೇಶವನ್ನು ವಾಚನ ಮಾಡಿದರು. ಕೈ ತೆಗಿರಿ. ಮಹಾತ್ಮ ಗಾಂಧೀಜಿಯವರ ನೇತೃತ್ವವನ್ನು ತಗೊಂಡು ನೇತಾರರು ಅದರಲ್ಲಿ ಸಂಪೂರ್ಣವಾದ ನಮ್ಮ ದೇಶದ ಹೋರಾಟದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಜೋಡಿಸಿ ನಾವು ತಯಾರು ಮಾಡಿಕೊಡ್ತೇವೆ. ಅವ್ರು ಏನು ಮಿಲ್ಲಲ್ಲಿ ತಯಾರಾಗುತ್ತೆ ಬಟ್ಟೆ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಬಟ್ಟೆ ನಾವು ತಯಾರು ಮಾಡಿಕೊಡ್ತೀವಿ ಅಂತ ಕೈ ಜೋಡಿಸಿ ನಿಂತು ಆ ಇಡೀ ಮೂಮೆಂಟನ್ನು, ಆ ಹೋರಾಟವನ್ನೇ ಒಂದು ಯಶಸ್ವಿಯಾಗಿ ನಾವು ಗೆದ್ದಿರ್ತಕ್ಕಂಥದ್ದು ಈ ದೇಶದ ನೇತಾರರ ಒಂದು ಕೊಡುಗೆ. ಸ್ಥಳೀಯರ ಈ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸನ್ನು ನೀವು ಫ್ಯಾಷನ್ ಶೋ ಅಲ್ಲಿ ಉಪಯೋಗಿಸಿ ತೋರಿಸಿ. ಎಷ್ಟು ಬ್ಯೂಟಿಫುಲ್ ಆಗಿ ಫ್ಯಾಷನ್ ಶೋ ಅನ್ನು ಅವ್ರು ಮಾಡಿಕೊಟ್ರಂದರೆ ಎಷ್ಟು. ಆಮೇಲೆ ನನಗೆ ಅವರು ನೇಕಾರರು ಹೇಳಿದ್ರು, ನಮಗೆ ಬೇಡಿಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗಿಬಿಟ್ಟಿದೆ ಅಂತ ಹೇಳಿದರೆ ನನಗೆ ತುಂಬ ಸಂತೋಷವಾಗ್ತದೆ. ಅಂದರೆ ಸಣ್ಣ ಸಣ್ಣ ನಮ್ಮ ಪ್ರಯತ್ನಗಳಿಂದ ನಮ್ಮ ನೇಕಾರರಿಗೆ ಸಿಗ್ತಕ್ಕಂಥ ಬೆಲೆ ನಾವು ಕೊಡೋ ಹಾಗೆ ಇರಬೇಕು. ನಾವು ನೇಯ್ಗೆ ಮಾಡ್ತೀವಿ. ನೇಯ್ಗೆ ಮಾಡಿದ ನಂತರ ನೋಡಿದಾಗ ಬಹಳ ಸುಂದರವಾಗಿ ಕಾಣುತ್ತೆ. ಲಿಂಗ ಮತ್ತು ನಂದಿ ಚಿತ್ರ ಬಹಳ ಸುಂದರವಾಗಿ ಕಾಣುತ್ತೆ. ಆ ಕಾಣೋದ್ರಿಂದ ನನಗೆ ಈ ಮೂವರು ಸಹಾಯದಿಂದ ನನಗೆ ಈ ಪ್ರಶಸ್ತಿ ಸಿಗಬೇಕಾದ್ರೆ ಇವರೇ ಕಾರಣ. ನನಗೆ ಅವರು ಸಹಾಯ ಪ್ರೋತ್ಸಾಹ ಕೊಟ್ಟಾಗ ನನಗೆ ಮಾಡೋಕ್ಕೆ ಸಾಧ್ಯವಾಯಿತು. ಏನಪ್ಪ ಅಂತ ನನ್ನ ಹೆಸರು. ಕರ್ನಾಟಕ ಉಣ್ಣೆ ಖಾದಿಯೇತರ ಕೈಮಗ್ಗದ ನೇಕಾರರ ರಾಜ್ಯಾಧ್ಯಕ್ಷ ಆದ ನಾನು ಈ ಕಂಬಳಿಯನ್ನು ಇವತ್ತು ಚಿತ್ರದುರ್ಗ ಜಿಲ್ಲೆ ಚಿಕ್ಕಮ್ಮನಹಳ್ಳಿ, ಕೊಂಡಳ್ಳಿ, ಕೋನಸಾಗರ, ಊಡೇವು, ಪಗಲಬಂಡೆ, ಚಿಕ್ಕಮದ್ರೆ ಈ ಥರ ಅನೇಕ ಗ್ರಾಮಗಳಲ್ಲಿ ಈ ಒಂದು ಕಸುಬು ನಡೀತಾ ಇದೆ. ಈ ಕಂಬಳಿಯನ್ನು ಒದ್ರೆ ಅನೇಕ ರೋಗಗಳು ದೂರ ಆಗುತ್ತಂತ ಹಿರಿಯರು ಹೇಳ್ತಿದ್ದಾರೆ. ಅದರಿಂದ ಈ ಕಂಬಳಿನ ನಾವು ಪ್ರತಿಯೊಂದು ಎಕ್ಸಿಬಿಷನಲ್ಲಿ ಇಟ್ಟು ಮಾರಾಟ ಮಾಡ್ತೀವಿ.